ಸ್ಕ್ವಿಡ್ ಗೇಮ್ ಸೀಸನ್ 2 ಸೀಸನ್ 1 2021 ಅಲ್ಲಿ OTT ರಿಲೀಸ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರದೇ ಈಗ ಸೀಸನ್ 2 3 ವರ್ಷ ಆದ್ಮೇಲೆ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಟೋಟಲ್ 7 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು ಅಪ್ರಾಕ್ಸಿಮೇಟ್ಲಿ 1 ಅವರ್ ಇರುತ್ತೆ. ಸೊ ಈ ಸೀಸನ್ 2 ನಲ್ಲಿ ಏನಿದೆ, ಸೀಸನ್ 1 ತರನೇ ಥ್ರಿಲ್ಲಿಂಗ್ ಆಗಿರುತ್ತಾ ಅಂತ ಇನ್ ಡೆಪ್ತ್ ಡಿಸ್ಕಷನ್ ಅಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಸೀಸನ್ 2 ನ ಪ್ಲಾಟ್ ಏನಂದ್ರೆ, ನಮ್ಮ ಹೀರೋ ಗೀಹುನ್ ಸೀಸನ್ 1 ನಲ್ಲಿ ಗೇಮ್ ಗೆದ್ದು 45.6 ಬಿಲಿಯನ್ ಪ್ರೈಸ್ ನ ತಗೊಂಡಿರ್ತಾನೆ. ಆದ್ರೆ ಗೀಹುನ್ಗೆ ಅದು ದುಡ್ಡಲ್ಲ, ಬೇರೆಯವ್ರ ರಕ್ತದಿಂದ ಬಂದಿರೋದು ಅಂತ ಮೆಂಟಲಿ ಡಿಸ್ಟರ್ಬ್ ಆಗಿ ಇವಾಗ ಗೇಮ್ ಆಡ್ಸೋನ್ನ ಹಿಡಿಬೇಕು ಅಂತ ಅಣ್ಣ ಮತ್ತೆ ಗೇಮ್ ಒಳಗಡೆ ಎಂಟ್ರಿ ಆಗ್ತಾನೆ. ಸೊ ನೆಕ್ಸ್ಟ್ ಗೀಹುನ್ ಆ ಗೇಮ್ ಒಳಗಡೆ ಎಂಟ್ರಿ ಆದ್ಮೇಲೆ ಏನೇನೆಲ್ಲ ಆಗುತ್ತೆ, ಆ ಗೇಮ್ ಆಡ್ಸೋನ್ನ ಹಿಡಿತಾನ ಇಲ್ವಾ ಅನ್ನೋದನ್ನ ನೀವು ಈ ಸೀರೀಸ್ ನೋಡೇ ತಿಳ್ಕೋಬೇಕು. ಮೊದಲನೇದಾಗಿ ಈ ಸೀಸನ್ 2ಗೆ ಸ್ಟೋರಿ ಲೈನ್ಗೆ ತಗೊಂಡಿರೋ ಐಡಿಯಾ ವರ್ಸ್ಟ್ ಆಗಿತ್ತು. ಜೊತೆಗೆ ಇವರು ಗೀಹುನ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಂಡಿರೋ ರೀತಿನೇ ಈ ಸೀಸನ್ 2ಗೆ ಬಿಗ್ಗೆಸ್ಟ್ ಮಿಸ್ಟೇಕ್ ಆಯ್ತು. ಈ ತರ ಬೇಜಾನ್ ಗೇಮ್ಸ್ಗಳನ್ನ ಆಡ್ಸೋನ್ ಪವರ್ ಮತ್ತೆ ನೆಟ್ವರ್ಕ್ ಹೇಗಿರುತ್ತೆ, ಯಾರ ಕೈಲೂ ಇಲ್ಲಿವರೆಗೂ ಕಂಡಿಡಿಯಕ್ ಆಗದೆ ಇರೋದನ್ನ ಇವನು ಒಂದು ಗೇಮ್ ಗೆದ್ದಿ ಒಂದು 20 ಜನನ ಇಟ್ಕೊಂಡು ಅವ್ರನ್ನ ಹಿಡಿಬೇಕು ಅನ್ನೋ ಐಡಿಯಾ ಇದೆಯಲ್ಲ, ಕಿತ್ತೋಗಿರೋ ಐಡಿಯಾ. ನೆಕ್ಸ್ಟ್ ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡಿ ಗೇಮ್ ಒಳಗಡೆ ಹೋಗೋದೇನೋ, ಆ ಟ್ರ್ಯಾಕಿಂಗ್ ಡಿವೈಸ್ ಇಟ್ಕೊಳ್ಳೋದೇನೋ, ಅಲ್ಲ ಅಷ್ಟು ದೊಡ್ಡ ಗೇಮ್ ಆಡ್ಸೋನು ಆ ಟ್ರ್ಯಾಕಿಂಗ್ ಡಿವೈಸ್ ಕಂಡಿಡಿಯಕ್ಕಾಗಲ್ವಾ? ಗೀಹುನ್ ಅದೇನ್ ಐಡಿಯಾ ಮಾಡ್ತಾನೋ ಏನೋ, ಎಲ್ಲ ಡುಬಾಕ್ ಐಡಿಯಾಸ್ಗಳೇ. ಈ ಸೀಸನ್ 1ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ 2 ತುಂಬಾ ಡಿಸಪಾಯಿಂಟ್ ಮಾಡ್ತು. ಸೀಸನ್ 1 ನಲ್ಲಿ ಇವರು ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿದ್ರು, ಅದು ಈ ಸೀಸನ್ 2 ನಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಈ ಸ್ಟೋರಿ ಲೈನ್ ಅಂಡ್ ಐಡಿಯಾಸ್ ನ ಬಿಟ್ಟಾಕನ ಹೋದ್ರೋಯ್ತು. ಅಟ್ ಲೀಸ್ಟ್ ಎಂಟರ್ಟೈನ್ ಮಾಡೋದಿಕ್ಕೆ ಇವರು ಜಾಸ್ತಿ ಗೇಮ್ಸ್ ಆದ್ರೂ ಇಡ್ಬೋದಿತ್ತು. ಪ್ರತಿ ಎಪಿಸೋಡ್ 1 ಅವರ್ ಇರುವಂತ 7 ಎಪಿಸೋಡ್ಗಳಲ್ಲಿ ಇಟ್ಟಿರೋದೇ 3 ಗೇಮ್ ಅಷ್ಟೇ. ಅದ್ರಲ್ಲೂ ಒಂದು ಸೇಮ್ ಸೀಸನ್ 1 ನಲ್ಲಿ ಇರೋ ಗೇಮೇ, ರೆಡ್ ಲೈಟ್ ಅಂಡ್ ಗ್ರೀನ್ ಲೈಟ್. ಈ ಎಕ್ಸಾಕ್ಟ್ ಗೇಮ್ ಇಡೋ ಸಿಚುಯೇಷನ್ ಇತ್ತು, ಇಟ್ಟಿದ್ದಾರೆ ಓಕೆ. ಬಟ್ ನೆಕ್ಸ್ಟ್ 2 ಗೇಮ್ ಅಷ್ಟೇ ಇರೋದು. ಆಡಿಯನ್ಸ್ ಇಷ್ಟ ಪಡೋದೆ ಸ್ಕ್ವಿಡ್ ಗೇಮ್ ಅಲ್ಲಿ ಬರುವಂತ ಡಿಫ್ರೆಂಟ್ ಗೇಮ್ಸ್ಗಳನ್ನ, ಅದನ್ನೇ ಇಟ್ಟಿಲ್ಲ ಇವರು. ಇನ್ನೆಲ್ಲಿಂದ ಎಂಟರ್ಟೈನ್ ಮಾಡುತ್ತೆ? ಇನ್ನ ತುಂಬಾ ಕಾನ್ವರ್ಸೇಷನ್ ಇಟ್ಟಿದ್ರೆ ಅದರಿಂದ ತುಂಬಾ ಕಡೆ ಬೋರ್ ಓಡಿಸುತ್ತೆ. ಯಾವಾಗಪ್ಪ ಗೇಮ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಸ್ಬಿಡುತ್ತೆ. ಇನ್ನ ಇಲ್ಲಿ ಪಾಸಿಟಿವ್ ಪಾಯಿಂಟ್ಸ್ಗಳು ಇದಾವೆ. ಇರೋ ಗೇಮ್ಸ್ಗಳನ್ನ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡು ಒಳ್ಳೆ ಥ್ರಿಲ್ ಕೊಡ್ತಾರೆ. ಅದು ಕಮ್ಮಿ ಟೈಮ್ ಅಷ್ಟೇ. ರೆಸ್ಟ್ ಆಫ್ ದಿ ಟೈಮ್ ಬರೀ ಮಾತು 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 ಅಷ್ಟೇ. ಎಪಿಸೋಡ್ ವೈಸ್ ಹೇಳೋದಾದ್ರೆ ಫಸ್ಟ್ 4 ಎಪಿಸೋಡ್ಗಳು ಪರವಾಗಿರ್ಲಿಲ್ಲ, ಆವರೇಜ್. ರೆಸ್ಟ್ ಆಫ್ ದಿ ಎಪಿಸೋಡ್ಗಳು ಅಷ್ಟಕ್ಕಷ್ಟೇ. ಇನ್ನ ಥಾನೋಸ್ ಕ್ಯಾರೆಕ್ಟರ್ ಅಲ್ಲಲ್ಲಿ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಅಂಡ್ 3rd ಎಪಿಸೋಡ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ, ಆದ್ರೆ ಅದನ್ನ ಅವಾಗ್ಲೇ ರಿವೀಲ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಇದರಿಂದ ಆ ಟ್ವಿಸ್ಟ್ ಅಂತಾನೆ ಅನ್ನಿಸ್ಲಿಲ್ಲ. ಇನ್ನ ಈ ಸೀಸನ್ 2 ನಲ್ಲಿ ಗೇಮ್ಸ್ ನಡೆಯೋವರೆಗೂ ಮಾತ್ರ ಥ್ರಿಲ್ಲಿಂಗ್ ಆಗಿರುತ್ತೆ. ಅದೇ ಗೇಮ್ ಓವರ್ ಆದ್ಮೇಲೆ ಬೋರ್ ಓಡಿಸ್ತಾರೆ. ಅಂಡ್ ಲಾಸ್ಟ್ 7th ಎಪಿಸೋಡ್ ಫುಲ್ ಆಕ್ಷನ್ ಧಮಾಕ, ಚೆನ್ನಾಗಿತ್ತು. ಇವರು ಈ ಸೀಸನ್ 2ನೇ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. 7 ಎಪಿಸೋಡ್ಸ್ಗಳು ಅಷ್ಟೇ ಅಲ್ಲ, ಇನ್ನೊಂದು ಸೀಸನ್ ಕೂಡ ಬರುತ್ತೆ. ಸೀಸನ್ 1 ನಲ್ಲಿದ್ದ ಆ ಟೆನ್ಷನ್, ಥ್ರಿಲ್ಲಿಂಗ್, ಎಸ್ಪೆಷಲಿ ಆ ಗೇಮ್ಸ್ಗಳು ಇಲ್ಲಿ ತುಂಬಾನೇ ಲಿಮಿಟೆಡ್ ಆಗಿ ಇಟ್ಟಿದ್ದಾರೆ. ಪರ್ಫಾರ್ಮೆನ್ಸಸ್ ವೈಸ್ ಗೀಹುನ್ ಸೀಸನ್ 1 ಕ್ಯಾರೆಕ್ಟರ್ ಸಕ್ಕತ್ತಾಗಿತ್ತು. ಬಟ್ ಈ ಸೀಸನ್ 2 ನಲ್ಲಿ ಆವರೇಜ್. ಅಂಡ್ ಅವನ ಪರ್ಸನಾಲಿಟಿ, ಥಾಟ್ಸ್ ಇವೆಲ್ಲ 1ಗೂ ಈ 2ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇನ್ನು ಮಿಕ್ಕಿದ ಆಕ್ಟರ್ಸ್ಗಳು ಅಷ್ಟಾಗಿ ಯಾವ ಕನೆಕ್ಟೇ ಆಗಲಿಲ್ಲ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಸ್ಕ್ವಿಡ್ ಗೇಮ್ ಅಲ್ಲಿರೋ ಆ ಪ್ಯಾಟ್ರನ್ಸ್, ಡಿಸೈನ್ಸ್ ಬೇರೆ ತರನೇ ವೈಪ್ ಕೊಡುತ್ತೆ. ಇನ್ನ BGM ಚೆನ್ನಾಗಿತ್ತು, ಎಲ್ಲಿ ಇಂಪಾರ್ಟೆಂಟ್ ಪೋರ್ಷನ್ ಇರುತ್ತೋ ಅಲ್ಲಿ ಹಾಕಿದ್ದಾರೆ. ಸೊ ಓವರ್ ಆಲ್ ಸೀಸನ್ 1 ಎಕ್ಸ್ಟ್ರಾರ್ಡಿನರಿ ಆದ್ರೆ ಈ ಸೀಸನ್ 2 ಆರ್ಡಿನರಿ. ಟೈಮ್ ಪಾಸ್ ಮಾಡೋಕ್ಕೋಸ್ಕರ 1 ಟೈಮ್ ವಾಚ್ ಅಷ್ಟೇ. ಗೇಮ್ಸ್ಗಳು ತುಂಬಾ ಇರುತ್ತೆ ಅಂತ ಮಾತ್ರ ನೋಡೋಕೆ ಹೋಗ್ಬಿಡಿ, ಪಕ್ಕ ಬೇಜಾರಾಗುತ್ತೆ. ಬಟ್ ಇರೋ 3 ಗೇಮ್ಸ್ಗಳು ಒಳ್ಳೆ ಮಜಾ ಕೊಡುತ್ತೆ, ಆದ್ರೆ ಅದು ಜಾಸ್ತಿ ಹೊತ್ತು ಇರಲ್ಲ ಅಷ್ಟೇ. ಅಂಡ್ ಯಾವುದೇ ಅಡಲ್ಟ್ ಸೀನ್ಸ್ ಏನೂ ಇರಲ್ಲ, ಫ್ಯಾಮಿಲಿ ಜೊತೆಲೂ ಆರಾಮಾಗಿ ನೋಡ್ಬೋದು. ಬಟ್ ಸೀಸನ್ 1 ಮಾತ್ರ ಒಬ್ಬರೇ ನೋಡಿದ್ರೆ ಒಳ್ಳೇದು. ನನ್ನ ಸಜೆಷನ್ ಏನಂದ್ರೆ, ಈ ಸೀಸನ್ 2 ನೋಡೋದಕ್ಕಿಂತ ಅಲೈಸ್ ಇನ್ ದ ಬಾರ್ಡರ್ ಲೈನ್ ಅಂತ ಒಂದು ಸೀರೀಸ್ ಇದೆ, ಅದನ್ನ ನೋಡಿ, ಸಕ್ಕತ್ತಾಗಿದೆ. ಅಂಡ್ ಈ ಸೀಸನ್ 2 ನೀವೇನಾದ್ರೂ ನೋಡಬೇಕು ಅನ್ಕೊಂಡಿದ್ರೆ ನಿಮಗೆ ಈ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನು ಈ ಸೀಸನ್ 2ಗೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.